ಹೆಚ್ಚಿಗೆ ಏನು ಹೇಳೋ ಮನಸ್ಸು ನನಗಿಲ್ಲ. ನೀನು ಮಾಡಿರೋ ವಿಷಯ ನನಗೆ ತಲುಪಿದೆ. ಥ್ಯಾಂಕ್ ಯು. ನನಗೆ ಈಗ ಸಮಾಧಾನ ಆಗ್ತಾ ಇದೆ. ದೇವ್ರ ದರ್ಶನಕ್ಕೋಸ್ಕರ ಹಗಲು ರಾತ್ರಿ ಕಾದವ್ರಿಗೆ ಪ್ರಸಾದ ಸಿಕ್ಕಾಗ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ನಾಳೆ ನೀನು ಇಲ್ಲಿಗೆ ಬಂದಾಗ ನೀನು ಎಲ್ಲರ ಮುಂದೆ ನಿನಗೂ ಸುಬ್ಬುಗೂ ಏನು ಸಂಬಂಧ ಇಲ್ಲ, ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾನೆ. ಇದೆಲ್ಲ ನಾಳೆ ಹೇಳಿಲ್ಲ, ನಾಳೆ ದಿನ ವೀರು ಕೊಡೋ ತೀರಿ. ಆದ್ರೆ ಇವತ್ತು ಅಪ್ಪ ತಗೊಳ್ಳೋ ನಿರ್ಧಾರ ನನ್ನ ಪಾಲಿಗೆ ಶಾಪ ಆಗದೆ ಇದ್ರೆ ಸಾಕು. ಆಯ್ತಪ್ಪ, ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮಾಡ್ತೀನಿ ನಿಂಗೆ. ಸುಬ್ಬು, ಏನ್ ಸುಬ್ಬು, ತುಂಬಾ ಖುಷಿಯಾಗಿದೆಯಾ? ಓ, ವೀರು ನಿನ್ನ ಅಪ್ಕೊಂಡ್ಬಿಟ್ಟ ಅಂತ ಸಂತೋಷವಾಗಿದೆಯಲ್ಲ? ಅವನು ನೈಸ್ ಮಾಡಬೇಕು ಅಂತ ಅನ್ನದಾನ ಮಾಡ್ತಿದ್ಯಾ? ಮೇಡಮ್, ನನಗೆ ನಿಮ್ಮ ಜೊತೆ ಮಾತಾಡೋಷ್ಟು ಪುರ್ಸೊತ್ತು ಇಲ್ಲ, ತಾಳ್ಮೆ ಅಂತೂ ಇಲ್ವೇ ಇಲ್ಲ, ಕ್ಷಮಿಸಿ. ಏಯ್, ನಿಮ್ದೆಲ್ಲ ತುಂಬಾ ಅತಿ ಆಗ್ತಿದೆ. ನೀನು ಶ್ರಾವಣಿ ಸೇರ್ಕೊಂಡು ಏನೇನು ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಏನ್ ನಿಮ್ ಪ್ಲಾನು? ಯಾಕೆ ಈ ಥರ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕ್ತಿದ್ದೀರಾ ನೀವಿಬ್ರು? ಮೇಡಮ್, ನಾವು ಏನು ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತು, ನಿಮಗೆ ಗೊತ್ತು ಅಂತ ನಮಗೂ ಗೊತ್ತು. ಈಗ ಇಬ್ಬರಿಗೂ ಗೊತ್ತಿದ ಮೇಲೆ ಹೇಳೋದಕ್ಕೇನಿದೆ ಮೇಡಮ್? ಮುಂದೆ ಏನು ನಡೆಯುತ್ತೆ, ಏನು ನಡಿಬೇಕು ಅಂತ ಅವನಿಗೆ ಗೊತ್ತಿರೋದು. ಬೊಂಬೆ ಆಡ್ಸೋನು ಮೇಲ್ಗಡೆ ಇದ್ದಾನೆ ಮೇಡಮ್, ಅವನು ಆಡಿಸ್ತಾನೆ, ನಾವು ಆಡಬೇಕಷ್ಟೆ. ಯಾರನ್ನ ಬೆಳೆಸ್ಬೇಕು, ಯಾರನ್ನ ಬೀಳಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನನಗೆ ಎದುರುತ್ತರ ಕೊಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ. ಮೇಡಮ್, ಸರಿಯಾದ ದಾರಿಯಲ್ಲಿ ನಡೆಯೋರಿಗೆ ಧೈರ್ಯ ತುಂಬ ಇರುತ್ತೆ ಮೇಡಮ್. ನನ್ನಷ್ಟು ಧೈರ್ಯ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀರೋ ಅಥವಾ ತಪ್ಪು ದಾರಿಯಲ್ಲಿ ನಡೀತಿದ್ದೀರೋ ಅಂತ ನಿಮಗೆ ಗೊತ್ತಿರುತ್ತೆ. ಶ್ರಾವಣಿ ಮೇಡಮ್ ಹೇಳಿಲ್ವಾ ಮೇಡಮ್ ನಿಮಗೆ? ನೀನು ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋ ಕೆಲಸದವನು, ನಿನಗೆ ಇಷ್ಟೊಂದು ಕೊಪ್ಪ ಯಾಕೆ? ಆ ಶ್ರಾವಣಿ ಜೊತೆ ಸೇರ್ಕೊಂಡ್ಬಿಟ್ಟೆ ನಾ ಅಹಂಕಾರನ. ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ಇನ್ನೊಂದು ಮಾಟೆಲ್ಲ ಏನು ನಡೆಯಲ್ಲ. ನೀನು ರೆಕ್ಕೆ ಮುರಿದೋಗಿರೋ ಹಕ್ಕಿಯಾಗಿ ಬಿದ್ದಿರ್ತೀಯ, ಅವಳು ಪಂಜರದಲ್ಲಿ ಸಿಕ್ಕ ಹಾಕೊಳ್ಳೋ ಹಕ್ಕಿ. ನೀವಿಬ್ಬರು ದೂರ ಆಗ್ತೀರಾ. ಇವತ್ತಿಗೆ ನೀವಿಬ್ಬರು ಕತೆನೂ ಫಿನಿಶ್. ಇವತ್ತು ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಒಂದು ಸಣ್ಣ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ವೀರು ಪ್ರೀತಿ ಮತ್ತೆ ಸಿಕ್ತು ಅಂತ ಹಾರಾಡ್ತಿದ್ಯಾ? ವೀರು ಇವತ್ತು ನಿಮ್ಮಿಬ್ಬರ ಜೀವನ ದಿಕ್ಕನ್ನೇ ಬದಲಾಯಿಸ್ತಾನೆ. ಈ ಮನೆಗೆ ಅಳಿಯ ಅನ್ನೋ ಪಟ್ಟ ಸಿಕ್ತು ಅಂತ ತುಂಬಾ ಹಾರಾಡ್ತಿದ್ಯಲ್ಲ, ಅದು ಇವತ್ತು ಸುಟ್ಟು ಬೂದಿ ಆಗುತ್ತೆ. ನೀನು ಮತ್ತೆ ಈ ಮನೆಗೆ ಕೆಲಸದವನಾಗಿ ನಮ್ಮ ಕಾಲ ಹತ್ರನೇ ಬಿದ್ದಿರ್ತೀಯ. ಇಂಥ ದಿನಕ್ಕೋಸ್ಕರನೇ ನಾನು ಕಾಯ್ತಿದ್ದೆ. ನೋಡ್ತೀನಿ ಇನ್ನು ಮುಂದೆ ನಿಮ್ಮ ಆಟ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಎಲ್ರು ಜ್ಯೂಸ್ ಕುಡಿತೀರಿ? ಭಾವ ಇನ್ನೇನು ಬಂದ್ಬಿಡ್ತಾರೆ. ನಾನಂತೂ ಒಂದೊಂದು ನಿಮಿಷ ಲೆಕ್ಕ ಹಾಕ್ತಾ ಇದ್ದೀನಿ. ಮಿನಿಸ್ಟರ್ ಸಾಹೇಬ್ರು ಯಾವಾಗ ಬರ್ತಾರೋ, ವಿಷಯನ ಯಾವಾಗ ಹೇಳ್ತಾರೋ. ಸುಬ್ಬು ಶ್ರಾವಣಿ ಮದುವೆ ಕಿತ್ತೋಯ್ತು ಅನ್ನೋ ವಿಷಯ ಕೇಳಿ ನಾನಂತೂ ಕುಣಿದಾಡಕ್ ಕಾಯ್ತಾ ಇದ್ದೀನಿ. ಆಯ್ತು, ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ವೀರು ಬಂದ್ಬಿಡ್ತಾನೆ. ಅವನು ಬಂದ ಮೇಲೆ ಅವನ ಬಾಯಿಂದಾನೆ ಆ ವಿಷಯನ ಇವರೆಲ್ಲರಿಗೂ ಹೇಳ್ತಾನೆ. ಹೇಳಿದ ಮೇಲೆ ಎಲ್ರಿಗೂ ಸಿಡ್ಲು ಬಡ್ದಂಗ ಆಗತ್ತಲ್ಲ, ಆಗ ಕುಣಿದಾಡೋದೇನು ಹಬ್ಬನೇ ಮಾಡಿರಂತೆ.
ಅಂತೂ ನಿನ್ನ ಮತ್ತೆ ಸುಬ್ಬು ಸಂಬಂಧಕ್ಕೆ ಅಂತ್ಯ ಆಡೋ ಕಾಲ ಬಂದೇ ಬಿಡ್ತು. ನನ್ನ ಕನ್ಸುಗಳೆಲ್ಲ ನನ್ಸಾಗ್ತಿದೆ. ಸುಬ್ಬುನ ಬಿಟ್ಕೊಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ, ಇವತ್ತು ಆ ಸವಾಲಲ್ಲಿ ಸೋಲ್ತಾ ಇದೆಯಾ. ಸುಬ್ಬುನ ಬಿಟ್ಕೊಡ್ಲೇಬೇಕು. ಯಾಕಂದ್ರೆ ಈ ಮಾತುಗಳೆಲ್ಲ ಹೇಳೋದು ನಿಮ್ಮಪ್ಪ. ಇವತ್ತು ನಿಮ್ಮಪ್ಪ ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರೆಸಿದ್ದಾರೆ ಗೊತ್ತಾ? ಹೋಗ್ಲಿ ಬಿಡು, ಅವರು ಏನೋ ಒಂದು ನಿರ್ಧಾರ ತಗೊಂಡಿದ್ದಾರೆ, ಅದನ್ನ ಹೇಳಬೇಕು ಅಂತಿದ್ರಲ್ಲ, ಅದಾದ್ರೂ ಗೊತ್ತಾ? ಯೋ ಪಾಪ, ಹೇಗ್ ಗೊತ್ತಿರುತ್ತೆ ಹೇಳು ನಿನಗೆ? ಯಾವತ್ತೋ ವರ್ಷಕ್ಕೆ ಒಂದು ಸತಿ ಮಾತಾಡೋದು ಹೆಚ್ಚೆ. ನಾನೇ ಪರವಾಗಿಲ್ಲ ಶ್ರಾವಣಿ, ಅಪ್ಪಾಜಿ ಅಪ್ಪಾಜಿ ಅಂತ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ. ಹಾಗಾಗಿ ಈ ವಿಚಾರದ ಬಗ್ಗೆ ಎಲ್ಲ ನನಗೆ ಗೊತ್ತಿರುತ್ತೆ ಬಿಡು. ಅಪ್ಪ ನಿಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದಾರೆ? ಎಷ್ಟೊಂದು ಕಾತಿರ ನಿನಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ? ಅಥವಾ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯನಾ? ಪಡು ಪಡು, ಭಯ ಪಡು. ಯಾಕಂದ್ರೆ ನೀನ್ ಏನ್ ಅನ್ಕೊಂಡ್ ಭಯ ಪಡ್ತಿದ್ಯೋ ಇವತ್ತು ಅದೇ ಆಗೋದು. ನಿಮ್ಮಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿರೋ ನಿರ್ಧಾರ ನನಗೆ ಮತ್ತೆ ಸುಬ್ಬುಗೆ ಮದುವೆ ಮಾಡೋದು.